ಮರೆಯಲಾಗದ ಮಹಾಭಾರತ. ನಿರೂಪಣೆ ಡಾಕ್ಟರ್ ಎಸ್ ರೇಖಾರೆಡ್ಡಿ. ಹಿಂದಿನ ಸಂಚಿಕೆಯಲ್ಲಿ ಪಾಂಡವರನ್ನು ಅವರ ಅಜ್ಞಾತವಾಸಕ್ಕೆ ಮುನ್ನವೇ ಗುರುತು ಹಿಡಿಯುವ ದುರ್ಯೋಧನನ ಆಸೆ ಹೇಗೆ ನಿರಾಸೆಯಾಯಿತು, ಹೇಗೆ ವಿರಾಟನ ಹಸುಗಳನ್ನು ಅಪಹರಿಸುವ ಕೌರವರ ಕೆಲಸ ವಿಫಲವಾಯಿತು ಎಂಬುದನ್ನು ಮತ್ತು ಅಭಿಮನ್ಯು ಉತ್ತರೆಯರ ವಿವಾಹದ ಬಗ್ಗೆ ಕೇಳಿದೆವು. ಇಂದಿನ ಸಂಚಿಕೆಯಲ್ಲಿ 13 ವರ್ಷಗಳ ನಂತರ ತಮ್ಮ ರಾಜ್ಯವನ್ನು ಹಿಂತಿರುಗಿ ಪಡೆಯಲು ಪಾಂಡವರು ಮಾಡಿದ ಪ್ರಯತ್ನಗಳ ಬಗ್ಗೆ ತಿಳಿಯೋಣ. ಅಭಿಮನ್ಯು ಮತ್ತು ಉತ್ತರೆಯ ವಿವಾಹದ ನಂತರ ಪಾಂಡವರು ವಿರಾಟನ ಸಭೆಗೆ ಬಂದರು. ಅವರೊಂದಿಗೆ ಕೃಷ್ಣ, ಬಲರಾಮ, ಯಾದವ ಸಾತ್ಯಕಿ, ಪಾಂಚಾಲ ರಾಜ ದೃಪದ ಮುಂತಾದವರು ಇದ್ದರು. ಪಾಂಡವರು ಮುಂದಿನ ಯೋಜನೆಯ ಬಗ್ಗೆ ಕೃಷ್ಣ, ಬಲರಾಮ ಮತ್ತು ದೃಪದರೊಂದಿಗೆ ಚರ್ಚಿಸಿದರು. ಕೃಷ್ಣ ಮಾತನ್ನು ಪ್ರಾರಂಭಿಸಿ, ಮಾನ್ಯರೇ, ದುರ್ಯೋಧನ ಪಾಂಡವರನ್ನು ಮೋಸದ ಪಗಡೆಯ ಜೂಜಿನಲ್ಲಿ ಸೋಲಿಸಿ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸಕ್ಕೆ ಕಳಿಸಿದ್ದು ನಿಮಗೆಲ್ಲ ತಿಳಿದಿದೆ. ಧರ್ಮಾತ್ಮರಾದ ಪಾಂಡವರು ಒಪ್ಪಿಕೊಂಡಂತೆ ವನವಾಸವನ್ನು ಮತ್ತು 1 ವರ್ಷದ ಅಜ್ಞಾತವಾಸವನ್ನು ಪೂರೈಸಿದ್ದಾರೆ. ಈಗ ದುರ್ಯೋಧನನನ್ನು ಪಾಂಡವರಿಗೆ ಅವರ ರಾಜ್ಯ ಒಪ್ಪಿಸುವಂತೆ ಹೇಳಬೇಕು ಎಂದ. ಭೀಮ ದುರ್ಯೋಧನರಿಗೆ ಗದಾಯುದ್ಧದ ಗುರುವಾದ ಬಲರಾಮ ಎದ್ದು ನಿಂತು, ಸಭಾ ಮಹಿಮರೇ, ನಾನು ದುರ್ಯೋಧನ ಮೋಸ ಮಾಡಿದ್ದ ಎಂಬುದನ್ನು ಒಪ್ಪುವುದಿಲ್ಲ. ಯುಧಿಷ್ಠಿರನನ್ನು ಪಗಡೆ ಆಟ ಆಡಲು ಯಾರೂ ಬಲವಂತಪಡಿಸಲಿಲ್ಲ. ತನ್ನ ಸ್ವತ್ತನ್ನು ಸೋಲುತ್ತಾ ಹೋದಾಗ ಯುಧಿಷ್ಠಿರ ಎಚ್ಚೆತ್ತುಕೊಂಡು ಆಟವನ್ನು ನಿಲ್ಲಿಸಬಹುದಾಗಿತ್ತು, ಅಥವಾ ನಾನು ಪಗಡೆ ಆಡಲಾರೆ ಎಂದು ಮೊದಲೇ ಹೇಳಬಹುದಾಗಿತ್ತು. ಇದ್ಯಾವುದನ್ನೂ ಮಾಡದ ಯುಧಿಷ್ಠಿರನೇ ತನ್ನ ಈ ಸ್ಥಿತಿಗೆ ಕಾರಣವೇ ಹೊರತು ದುರ್ಯೋಧನನಲ್ಲ. ಆದ್ದರಿಂದ ದುರ್ಯೋಧನ ಪಾಂಡವರಿಗೆ ಮೋಸ ಮಾಡಿದ ಎಂದು ಹೇಳುವುದು ಸರಿಯಲ್ಲ ಎಂದ. ಯಾದವನಾದ ಸಾತ್ಯಕಿ ಸಭೆಯನ್ನು ಉದ್ದೇಶಿಸಿ, ನಾನು ಅಣ್ಣ ಬಲರಾಮನ ಮಾತನ್ನು ಒಪ್ಪುವುದಿಲ್ಲ. ಪಂದ್ಯ ಯಾವಾಗಲೂ ಸಮಬಲದವರೊಂದಿಗೆ ನಡೆಯಬೇಕು. ಪಗಡೆಯಲ್ಲಿ ಪಳಗಿದ ಶಕುನಿಗೆ ಮೊದಲ ಸಲ ಪಗಡೆಯನ್ನು ಮುಟ್ಟಿದ ಯುಧಿಷ್ಠಿರ ಎಂದೂ ಸಮನಾಗಿರಲಿಲ್ಲ. ಆದ್ದರಿಂದ ಇದು ಮೋಸದ ಆಟವೇ ಆಗಿತ್ತು ಎಂದು ಹೇಳಿದ. ನಂತರ ಮಾತನಾಡಿದವನು ಎಲ್ಲರಿಗಿಂತ ಹಿರಿಯನಾದ ಪಾಂಚಾಲ ರಾಜ ದೃಪದ. ಮಹಾಸಭೆಯೇ, ಈಗ ತಪ್ಪು ಒಪ್ಪುಗಳನ್ನು ಯೋಚಿಸಿ ಫಲವಿಲ್ಲ. ಆಗಿ ಹೋದುದರ ಬಗ್ಗೆ ಮಾತನಾಡದೇ ಇರುವುದೇ ಒಳ್ಳೆಯದು. ಈಗ ಸದ್ಯಕ್ಕೆ ನಮ್ಮ ಮುಂದಿರುವ ಪ್ರಶ್ನೆ, ತಾವು ಒಪ್ಪಿಕೊಂಡಂತೆ ವನವಾಸವನ್ನು ನಂತರ ಅಜ್ಞಾತವಾಸವನ್ನು ಮುಗಿಸಿದ ಪಾಂಡವರಿಗೆ ಅವರ ರಾಜ್ಯವನ್ನು ದುರ್ಯೋಧನ ಹಿಂದಿರುಗಿಸಿಕೊಡುತ್ತಾನೆಯೇ ಎಂಬುದು. ಅಧರ್ಮಿಯಾದ ದುರ್ಯೋಧನ ಯುಧಿಷ್ಠಿರನಿಗೆ ಅವನ ರಾಜ್ಯವನ್ನು ಖಂಡಿತ ಮರಳಿಸಲಾರ. ದುರ್ಯೋಧನ ತನ್ನ ಮಾತಿಗೆ ತಪ್ಪಿ ಪಾಂಡವರಿಗೆ ಅವರ ರಾಜ್ಯ ಹಿಂತಿರುಗಿಸದೇ ಇದ್ದರೆ ಪಾಂಡವರು ಯುದ್ಧವನ್ನು ಮಾಡಿ ಪಡೆಯಬೇಕಾಗುತ್ತದೆ. ಯಾವುದೇ ರೀತಿಯ ರಾಜ್ಯ, ಸೈನ್ಯ ಇಲ್ಲದ ಪಾಂಡವರು ತಮ್ಮ ಸಹಾಯಕ್ಕೆ ಭರತವರ್ಷದ ಇತರ ರಾಜರ ನೆರವನ್ನು ಕೋರಬೇಕಾಗುತ್ತದೆ. ದುರ್ಯೋಧನ ಸಹ ಇತರ ರಾಜರ ಸಹಾಯವನ್ನು ಪಡೆಯಬಹುದು. ರಾಜರು ಸಾಮಾನ್ಯವಾಗಿ ಯಾರು ಮೊದಲು ಸಹಾಯವನ್ನು ಕೇಳುತ್ತಾರೋ ಅವರಿಗೇ ಸಹಾಯವನ್ನು ಮಾಡುತ್ತಾರೆ. ಆದ್ದರಿಂದ ಎಲ್ಲ ದಿಕ್ಕಿಗೂ ರಾಯಭಾರಿಗಳನ್ನು ಕಳಿಸಿ ರಾಜರುಗಳ ಸಹಾಯವನ್ನು ನಾವೇ ಮೊದಲು ಪಡೆಯಬೇಕು. ಇವೆಲ್ಲಕ್ಕಿಂತ ಮೊದಲು ಒಬ್ಬ ದೂತನನ್ನು ಕೌರವ ಸಭೆಗೆ ಕಳಿಸಿ ಪಾಂಡವರ ರಾಜ್ಯವನ್ನು ಮರಳಿಸುವಂತೆ ದುರ್ಯೋಧನನಿಗೆ ಹೇಳಬೇಕು ಎಂದ. ದೃಪದನ ಮಾತನ್ನು ಎಲ್ಲರೂ ಒಪ್ಪಿದರು. ದೃಪದ ತನ್ನ ಅತ್ಯಂತ ಬುದ್ಧಿವಂತನಾದ ತಿಳುವಳಿಕೆಯುಳ್ಳ ಮಂತ್ರಿಯನ್ನು ಕರೆದು, ಮಂತ್ರಿಯೇ, ಹಸ್ತಿನಾವತಿಯ ಕೌರವ ಸಭೆಗೆ ಹೋಗಿ ನಿನ್ನ ತಿಳುವಳಿಕೆಯನ್ನು ಉಪಯೋಗಿಸಿ ದುರ್ಯೋಧನನಿಗೆ ಒಪ್ಪುವ ಹಾಗೆ ನಯವಾಗಿ ಮಾತನಾಡಿ ತಮ್ಮ ರಾಜ್ಯವನ್ನು ಮರಳಿಕೊಡುವಂತೆ ಯುಧಿಷ್ಠಿರ ಹೇಳಿ ಕಳಿಸಿದ್ದಾನೆ ಅಂತ ತಿಳಿಸಿ ಅವನ ಪ್ರತಿಕ್ರಿಯೆಯನ್ನು ತಿಳಿದು ಬಾ ಎಂದು ಆಜ್ಞಾಪಿಸಿದ. ಅದರಂತೆ ದೃಪದನ ಮಂತ್ರಿ ಹಸ್ತಿನಾವತಿಯ ಧೃತರಾಷ್ಟ್ರನ ಸಭೆಗೆ ಬಂದ. ನಾನು ಪಾಂಡವ ಶ್ರೇಷ್ಠ ಯುಧಿಷ್ಠಿರನಿಂದ ಸಂದೇಶವನ್ನು ತಂದಿದ್ದೇನೆ. ಪಾಂಡವರು ಆಟದ ನಿಯಮದಂತೆ 12 ವರ್ಷಗಳ ವನವಾಸವನ್ನು ಮತ್ತು 1 ವರ್ಷದ ಅಜ್ಞಾತವಾಸವನ್ನು ಮುಗಿಸಿದ್ದಾರೆ. ನಿಮ್ಮ ಮಾತಿನಂತೆ ಅವರ ರಾಜ್ಯವನ್ನು ಅವರಿಗೆ ಮರಳಿಸಬೇಕೆಂದು ಅವರು ಹೇಳಿ ಕಳಿಸಿದ್ದಾರೆ ಎಂದ. ಇದನ್ನು ಕೇಳಿದ ಕೂಡಲೇ ಕೋಪಗೊಂಡ ದುರ್ಯೋಧನ, ಅವರು ಅಜ್ಞಾತವಾಸವನ್ನು ಪೂರ್ತಿ ಮಾಡುವ ಮೊದಲೇ ನಾನು ಅರ್ಜುನನನ್ನು ಗುರುತು ಹಿಡಿದೆ. ಆದ್ದರಿಂದ ಪಾಂಡವರ ಅಜ್ಞಾತವಾಸ ವಿಫಲವಾಗಿದೆ. ಅವರು ಮತ್ತೆ ವನವಾಸಕ್ಕೆ ಹೋಗಬೇಕು ಎಂದ. ಭೀಷ್ಮ, ಧೃತರಾಷ್ಟ್ರ,
ನಾವು ಅರ್ಜುನನನ್ನು ನೋಡುವುದಕ್ಕೆ ಒಂದು ದಿನದ ಮೊದಲೇ ಅವರ ಅಜ್ಞಾತವಾಸದ ಅವಧಿ ಮುಗಿದಿತ್ತು. ಆದ್ದರಿಂದ ವೃಥಾ ಚರ್ಚೆ ಮಾಡುವ ಬದಲು ಪಾಂಡವರಿಗೆ ಅವರ ರಾಜ್ಯವನ್ನು ಹಿಂತಿರುಗಿ ಕೊಡುವುದು ಒಳ್ಳೆಯದು. ಇಲ್ಲದಿದ್ದರೆ ಶೌರ್ಯವಂತರಾದ ಪಾಂಡವರು ಸುಮ್ಮನೆ ಇರಲಾರರು. ಪಾಂಚಾಲರ ಯಾದವರ ಸಹಾಯ ಅವರಿಗೆ ಇದ್ದೇ ಇದೆ. ಮಹಾಯುದ್ಧವೇ ನಡೆಯುತ್ತದೆ ಎಂದ. ದುರ್ಯೋಧನ, ನಾನು ಅವರಿಗೆ ನನ್ನ ರಾಜ್ಯವನ್ನು ಕೊಡುವುದಿಲ್ಲ. ಅವರು ಮೊದಲಿಗೆ ಕುರುವಂಶದವರೇ ಅಲ್ಲ. ಯಾರಿಗೋ ಹುಟ್ಟಿದ ಅವರೊಂದಿಗೆ ನಾನು ಕುರು ಸಾಮ್ರಾಜ್ಯವನ್ನು ಹಂಚಿಕೊಳ್ಳಲಾರೆ ಎಂದು ಖಡಾಖಂಡಿತವಾಗಿ ಹೇಳಿದ. ದ್ರುಪದನ ಮಂತ್ರಿ, ಮಹಾರಾಜ, ಇದರ ಪರಿಣಾಮ ಅತ್ಯಂತ ಘೋರವಾಗಿರುತ್ತದೆ. ಭರತವರ್ಷದ ರಾಜರೆಲ್ಲ ಧರ್ಮಜ್ಞರಾದ ಪಾಂಡವರ ಪಕ್ಷವನ್ನು ಸೇರುತ್ತಾರೆ. ದೊಡ್ಡ ಯುದ್ಧವಾಗುತ್ತದೆ. ಯುದ್ಧ ಅನರ್ಥವನ್ನು ತರುತ್ತದೆ ಎಂದ. ದುರ್ಯೋಧನ, ರಾಯಭಾರಿ, ಏನೇ ಆದರೂ ರಾಜ್ಯವನ್ನು ಮಾತ್ರ ಪಾಂಡವರಿಗೆ ಕೊಡಲಾರೆ. ಹೋಗಿ ತಿಳಿಸಿಬಿಡು ಎಂದು ಆರ್ಭಟಿಸಿದ. ದ್ರುಪದನ ಮಂತ್ರಿ ಹೊರಟು ಹೋದ ನಂತರ ಭೀಷ್ಮ ಧೃತರಾಷ್ಟ್ರನಿಗೆ ತಿಳಿ ಹೇಳಿದ. ಧೃತರಾಷ್ಟ್ರ, ಇದು ಅಧರ್ಮ. ಪಾಂಡವರ ರಾಜ್ಯವನ್ನು ಅವರಿಗೇ ಮರಳಿಸು. ಪೂರ್ತಿ ರಾಜ್ಯವಲ್ಲದಿದ್ದರೂ ಅರ್ಧ ರಾಜ್ಯವನ್ನಾದರೂ ಅವರಿಗೆ ಕೊಡು. ತಪ್ಪಿದರೆ ಮಹಾಯುದ್ಧ ನಡೆಯುತ್ತದೆ. ಯುದ್ಧ ಯಾವತ್ತೂ ಒಳ್ಳೆಯದನ್ನು ತಂದಿಲ್ಲ. ಪಾಂಡವರು ಒಬ್ಬೊಬ್ಬರೂ ಧೀರರು. ಅವರು ಯುದ್ಧಕ್ಕೆ ನಿಂತರೆ ನಿನ್ನ ವಂಶ ನಿರ್ವಂಶವಾಗುತ್ತದೆ. ಈ ಅನರ್ಥಕ್ಕೆ ಆಸ್ಪದ ಕೊಡಬೇಡ. ನಿನ್ನ ಮಕ್ಕಳನ್ನು ಉಳಿಸಿಕೋ ಎಂದ. ದುರ್ಯೋಧನ, ತಾತ, ನೀವು ಯಾವಾಗಲೂ ಪಾಂಡವರ ಕಡೆಯೇ ಮಾತನಾಡುತ್ತೀರಿ. ಪಾಂಡವರಲ್ಲಿ ಭೀಮ, ಅರ್ಜುನ ಇಬ್ಬರೇ ಮಹಾರಥಿಗಳು. ನಾನು ಭೀಮನನ್ನು ಸುಲಭವಾಗಿ ಸೋಲಿಸಬಲ್ಲೆ. ಅರ್ಜುನನಿಗೆ ಪ್ರತಿಯಾಗಿ ನನ್ನ ಸ್ನೇಹಿತ ಕರ್ಣನಿದ್ದಾನೆ. ಯುದ್ಧಕ್ಕೆ ನಾವೇನೂ ಭಯಪಡುವುದಿಲ್ಲ. ಭೀಷ್ಮ, ಯಾರು? ವಿರಾಟದಲ್ಲಿ ಯುದ್ಧಭೂಮಿಯಿಂದ ಪಲಾಯನ ಮಾಡಿದ ಆ ನಿನ್ನ ಸ್ನೇಹಿತನೇ? ಮಹಾರಾಜ ಧೃತರಾಷ್ಟ್ರ, ಪಾಂಡವರು ವನವಾಸದಲ್ಲಿ ಅನೇಕ ಶಸ್ತ್ರಾಸ್ತ್ರಗಳನ್ನು ಪಡೆದು ಬಲಿಷ್ಠರಾಗಿದ್ದಾರೆ. ಜೊತೆಗೆ ಭಗವಂತನಾದ ಶ್ರೀಕೃಷ್ಣ ಅವರಿಗೆ ಆಸರೆಯಾಗಿದ್ದಾನೆ. ಯುದ್ಧವಾದರೆ ಕುರುಕುಲ ನಾಶವಾಗುವುದು ಖಂಡಿತ. ಇದನ್ನು ಯಾರೂ ತಪ್ಪಿಸಲಾರರು. ಹಸ್ತಿನಾವತಿ ಮಕ್ಕಳನ್ನು ಕಳೆದುಕೊಂಡ ವೃದ್ಧ ತಂದೆ ತಾಯಿಯರ ಆಕ್ರಂದನದಿಂದ, ಗಂಡಂದಿರನ್ನು ಕಳೆದುಕೊಂಡ ವಿಧವೆಯರ ಶೋಕದಿಂದ ತುಂಬಿ ಹೋಗುತ್ತದೆ. ಧೃತರಾಷ್ಟ್ರನಿಗೆ ಇದು ಭಯವನ್ನು ತಂದಿತು. ಜೊತೆಗೆ ಭೀಮ ಮಾಡಿದ ಪ್ರತಿಜ್ಞೆಯ ನೆನಪಾಗಿ ತನ್ನ ನೆಚ್ಚಿನ ಬಂಟ ಸಂಜಯನಿಗೆ, ಸಂಜಯ, ಪಾಂಡವರಲ್ಲಿಗೆ ಹೋಗಿ ಎಲ್ಲರನ್ನೂ ಸಾಯಿಸುವ ಈ ಯುದ್ಧವನ್ನು ಮಾಡುವ ಹಠವನ್ನು ಬಿಟ್ಟು ಬಿಡುವಂತೆ ಪಾಂಡವರ ಮನವೊಲಿಸಿ ಬಾ ಎಂದ. ಅದರಂತೆ ಸಂಜಯ ಪಾಂಡವರಿದ್ದ ಉಪಪ್ಲವ್ಯಕ್ಕೆ ಬಂದು ಪಾಂಡವರಿಗೆ ಧೃತರಾಷ್ಟ್ರ ಹೇಳಿದ್ದನ್ನೆಲ್ಲ ಹೇಳಿದ. 12 ವರ್ಷಗಳಿಂದ ವನವಾಸದಲ್ಲಿರುವ ನಿಮಗೆ ಹೇಗಿದ್ದರೂ ಅರಣ್ಯವಾಸ ಅಭ್ಯಾಸವಾಗಿದೆ. ಹಾಯಾಗಿ ಅರಣ್ಯದಲ್ಲೇ ಇರಿ. ಎಲ್ಲರನ್ನೂ ಕೊಲ್ಲುವ ಈ ಯುದ್ಧದ ಆಸೆ ನಿಮಗೇಕೆ ಎಂದು ಧೃತರಾಷ್ಟ್ರ ಮಹಾರಾಜರು ಹೇಳಿ ಕಳಿಸಿದ್ದಾರೆ ಎಂದ. ಇದನ್ನು ಕೇಳಿದ ಭೀಮ ಉರಿದು ಹೋದ. ನಮ್ಮ ರಾಜ್ಯವನ್ನು ನಮಗೆ ಮರಳಿಸದೇ ಇದ್ದರೆ ಆ ದುರ್ಯೋಧನನನ್ನು, ಅವನ ಆ ಧೂರ್ತ ಸಂಗಡಿಗರನ್ನು ನನ್ನ ಗದೆಯಿಂದ ಜಜ್ಜಿ ಹಾಕುತ್ತೇನೆ ಎಂದು ಆರ್ಭಟಿಸಿದ. ಯುಧಿಷ್ಠಿರ, ನಮಗೆ ಯುದ್ಧದ ಭೀಕರ ಪರಿಣಾಮಗಳ ಅರಿವು ಇದೆ. ಸುಮ್ಮನೆ ಯುದ್ಧ ಮಾಡುವ ಇಚ್ಛೆ ನಮಗೂ ಇಲ್ಲ. ನಮ್ಮ ಪೂರ್ತಿ ರಾಜ್ಯವನ್ನು ಹಿಂತಿರುಗಿಸಿ ಕೊಡದೇ ಇದ್ದರೆ ಹೋಗಲಿ. ನಮಗೆ 5 ಹಳ್ಳಿಗಳನ್ನು ಕೊಟ್ಟರೆ ಸಾಕು. ನಾವು ಸಂತೋಷವಾಗಿ ತೆಗೆದುಕೊಳ್ಳುತ್ತೇವೆ. ಯುದ್ಧಕ್ಕೆ ತೊಡಗುವುದಿಲ್ಲ ಎಂದು ಹೇಳಿ ಕಳಿಸಿದ. ಸಂಜಯನ ಮಾತನ್ನು ಕೇಳಿದ ಭೀಷ್ಮ, ಧೃತರಾಷ್ಟ್ರ, ಪಾಂಡವರು ಕೇವಲ 5 ಹಳ್ಳಿಗಳನ್ನಷ್ಟೇ ಕೇಳುತ್ತಿದ್ದಾರೆ. ಅವುಗಳನ್ನು ಅವರಿಗೆ ಕೊಟ್ಟು ಬಿಡು. ಮುಂದೆ ಆಗುವ ಯುದ್ಧವನ್ನು ಮತ್ತು ಅದು ತರುವ ಅನರ್ಥವನ್ನು ತಪ್ಪಿಸು ಎಂದ. ದುರ್ಯೋಧನ, ತಾತ, ನೀನು ಸುಮ್ಮನೆ ನಮ್ಮನ್ನು ಭಯಪಡಿಸುತ್ತಿದ್ದೆ. ನೋಡು, ಅವರೆಷ್ಟು ಹೆದರಿದ್ದಾರೆ. ಬರೀ 5 ಹಳ್ಳಿಗಳನ್ನು ಮಾತ್ರ ಕೇಳುತ್ತಿದ್ದಾರೆ. ನಾನು ಮಾತ್ರ ಅವರಿಗೆ 1 ಸೂಜಿಯ ಮೊನೆಯಷ್ಟು ಭೂಮಿಯನ್ನೂ ಕೊಡುವುದಿಲ್ಲ. ಏನಾಗುತ್ತೋ ಆಗಲಿ ಎಂದು ಬಿಟ್ಟ. ಯುದ್ಧ ನಡೆಯುವುದು ನಿಶ್ಚಿತವಾಯಿತು. ದ್ರುಪದನ ಮಾತಿನಂತೆ ಪಾಂಡವರು ಭರತವರ್ಷದ ಎಲ್ಲ ರಾಜರಿಗೂ ಸಂದೇಶ ಕಳಿಸಿ ಧರ್ಮವನ್ನು ರಕ್ಷಿಸಲು ತಮಗೆ ಸಹಾಯ ಮಾಡಬೇಕೆಂದು ಕೇಳಿದರು. ಕೃಷ್ಣನ ಸಹಾಯವನ್ನು ಕೋರಲು ಸ್ವತಃ ಅರ್ಜುನ ದ್ವಾರಕೆಗೆ ಹೊರಟ. ಅರ್ಜುನ ದ್ವಾರಕೆಯನ್ನು ತಲುಪಿ ಕೃಷ್ಣನ ಮನೆಗೆ ಹೋದಾಗ ಕೃಷ್ಣ ಮಲಗಿರುವುದು ತಿಳಿಯಿತು. ಅವನು ಮಲಗಿದ್ದ ಕೋಣೆಗೆ ನೇರವಾಗಿ ಹೋದ. ಕೃಷ್ಣ ಪಲ್ಲಂಗದ ಮೇಲೆ ಮಲಗಿದ್ದ. ಅವನ ತಲೆಯ ಬಳಿ ಕುರ್ಚಿಯ ಮೇಲೆ ದುರ್ಯೋಧನ ಕುಳಿತಿದ್ದ. ತನಗಿಂತ ಮೊದಲೇ ಬಂದು ಕುಳಿತಿದ್ದ ದುರ್ಯೋಧನನನ್ನು ನೋಡಿದ ಅರ್ಜುನನಿಗೆ ನಿರಾಸೆಯಾಯಿತು.
ಆದರೂ ಕೃಷ್ಣನ ಕಾಲಿನ ಬಳಿ ನೆಲದ ಮೇಲೆ ಕುಳಿತ. ಸ್ವಲ್ಪ ಹೊತ್ತಿನಲ್ಲೇ ಕೃಷ್ಣನಿಗೆ ಎಚ್ಚರವಾಯಿತು. ಕಣ್ಣು ಬಿಟ್ಟ ಕೃಷ್ಣನಿಗೆ ಕಾಲಿನ ಬಳಿ ಇದ್ದ ಅರ್ಜುನ ಮೊದಲು ಕಂಡ. ಪ್ರೀತಿಯಿಂದ, ಅರ್ಜುನ, ಯಾವಾಗ ಬಂದೆ? ಯುಧಿಷ್ಠಿರ, ಭೀಮ, ನಕುಲ, ಸಹದೇವರು ಕ್ಷೇಮವಾಗಿದ್ದಾರೆಯೇ ಎಂದು ಕೇಳಿದ. ಅರ್ಜುನ, ಎಲ್ಲರೂ ಕ್ಷೇಮವಾಗಿದ್ದಾರೆ ಕೃಷ್ಣ. ಯುದ್ಧಕ್ಕೆ ನಿನ್ನ ಸಹಾಯವನ್ನು ಕೋರಿ ಬಂದಿದ್ದೇನೆ. ಅದೋ ದುರ್ಯೋಧನನು ಅದಕ್ಕಾಗಿಯೇ ಇಲ್ಲಿ ಬಂದಿದ್ದಾನೆ ಎಂದು ಕೃಷ್ಣನಿಗೆ ದುರ್ಯೋಧನ ಅಲ್ಲಿರುವುದನ್ನು ಸನ್ನೆ ಮಾಡಿ ತೋರಿಸಿದ. ಆಗ ಕೃಷ್ಣ ದುರ್ಯೋಧನನ ಕಡೆಗೆ ತಿರುಗಿ, ಓ ದುರ್ಯೋಧನ, ನೀನ್ಯಾವಾಗ ಬಂದೆ? ಎಲ್ಲರೂ ಕುಶಲವೇ ಎಂದ. ತನ್ನನ್ನು ನೋಡದೆ ಅರ್ಜುನನನ್ನು ಮಾತನಾಡಿಸಿದ್ದು ದುರ್ಯೋಧನನಿಗೆ ಸಿಟ್ಟನ್ನು ತಂದಿತ್ತು. ಅದನ್ನು ಆಡಿಯೂ ತೋರಿಸಿದ. ಕೃಷ್ಣ, ಇಬ್ಬರೂ ನನ್ನ ಬಳಿ ಸಹಾಯ ಕೇಳಿ ಬಂದಿದ್ದೀರಿ. ಇಬ್ಬರಿಗೂ ನಾನು ಸಹಾಯ ಮಾಡಬೇಕು. ನಾನು ಯಾರ ಕಡೆಗಿದ್ದರೂ ಶಸ್ತ್ರವನ್ನು ಮುಟ್ಟುವುದಿಲ್ಲ. ಯಾವ ಶಸ್ತ್ರವನ್ನೂ ಮುಟ್ಟದ ನಾನು ಮತ್ತು ನನ್ನ ಅಪಾರವಾದ ಯಮಭಯಂಕರವಾದ ನಾರಾಯಣೀ ಸೈನ್ಯ, ಈ ಎರಡರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ಆರಿಸಿಕೊಳ್ಳಿ. ದುರ್ಯೋಧನ, ನೀನು ಮೊದಲು ಬಂದಿದ್ದರೂ ನಾನು ಮೊದಲು ನೋಡಿದ್ದು ಅರ್ಜುನನನ್ನು. ಆದ್ದರಿಂದ ಅರ್ಜುನ, ಮೊದಲು ನೀನು ಆರಿಸಿಕೊ. ನಿನಗೆ ಯಾವ ಶಸ್ತ್ರವನ್ನೂ ಮುಟ್ಟದ ನಾನು ಬೇಕೋ ಅಥವಾ ನನ್ನ ರುದ್ರ ಭಯಂಕರ ನಾರಾಯಣೀ ಸೈನ್ಯ ಬೇಕೋ ಎಂದ. ಅರ್ಜುನ ಸ್ವಲ್ಪವೂ ಯೋಚಿಸದೆ, ನೀನು ಯಾವ ಶಸ್ತ್ರವನ್ನೂ ಮುಟ್ಟದೇ ಇದ್ದರೂ ನೀನೇ ನಮಗೆ ಬೇಕು ಭಗವಂತ ಎಂದ. ದುರ್ಯೋಧನ, ಎಂತಹ ಮೂರ್ಖ ಈ ಅರ್ಜುನ! ನಾರಾಯಣಿ ಸೈನ್ಯದಂತಹ ಭೀಕರ ಸೈನ್ಯವನ್ನು ಬಿಟ್ಟು ಯುದ್ಧವನ್ನೇ ಮಾಡದ ಕೃಷ್ಣನನ್ನು ಆರಿಸಿಕೊಂಡಿದ್ದಾನೆ ಎಂದು ಮನಸ್ಸಿನಲ್ಲೇ ನಗುತ್ತಾ ಕೃಷ್ಣನಿಗೆ, ನನಗೆ ನಾರಾಯಣೀ ಸೈನ್ಯವೇ ಇರಲಿ ಕೃಷ್ಣ ಎಂದ. ಕೃಷ್ಣನ ನಾರಾಯಣೀ ಸೈನ್ಯವನ್ನು ಆಗಲೇ ಕರೆದುಕೊಂಡು ದುರ್ಯೋಧನ ತನ್ನ ಗದಾವಿದ್ಯೆಯ ಗುರುವಾದ ಬಲರಾಮನನ್ನು ನೋಡಲು ಹೊರಟ. ಬಲರಾಮ, ದುರ್ಯೋಧನ, ನನಗೆ ನೀವು ಮತ್ತು ಪಾಂಡವರು ಸಮಾನರು. ಯಾರ ಪಕ್ಷಕ್ಕೂ ನಾನು ಸೇರಲಾರೆ. ಇದನ್ನೇ ಉತ್ತರೆಯ ವಿವಾಹದ ಸಂದರ್ಭದಲ್ಲಿ ಪಾಂಡವರಿಗೂ ತಿಳಿಸಿದ್ದೇನೆ. ನಿನಗೂ ಅದನ್ನೇ ಹೇಳುತ್ತಿದ್ದೇನೆ. ಅದೂ ಅಲ್ಲದೆ ಈಗ ಕೃಷ್ಣ ಪಾಂಡವರೊಂದಿಗೆ ಇರುವಾಗ ಅವನ ವಿರುದ್ಧವಾಗಿ ನಿನ್ನ ಕಡೆ ನಿಂತು ಒಂದು ಕ್ಷಣವೂ ಯುದ್ಧ ಮಾಡಲಾರೆ ಎಂದ. ದುರ್ಯೋಧನನಿಗೆ ಮನಸ್ಸು ಚಿಕ್ಕದಾದರೂ ಭೀಕರ ನಾರಾಯಣಿ ಸೈನ್ಯ ದೊರೆತ ಸಂಭ್ರಮದಲ್ಲಿ ಅದು ಮರೆಯಾಯಿತು. ಭರತವರ್ಷದ ರಾಜರೆಲ್ಲರಿಗೂ ಯುದ್ಧದಲ್ಲಿ ಸಹಾಯ ಕೋರುವ ಸಂದೇಶ ಎರಡೂ ಪಕ್ಷಗಳಿಂದ ಹೊರಟಿತು. ಭೀಮ ತನ್ನ ಮಗ ಘಟೋತ್ಕಜನಿಗೆ, ಯುಧಿಷ್ಠಿರ ಶಲ್ಯರಾಜನಿಗೆ ಮುಖ್ಯವಾಗಿ ಸಂದೇಶವನ್ನ ಕಳಿಸಿದರು. ಶಲ್ಯ ಮದ್ರ ದೇಶದ ರಾಜ, ಮಾದ್ರಿಯ ಅಣ್ಣ, ನಕುಲ ಸಹದೇವರ ಸೋದರ ಮಾವ. ಯುಧಿಷ್ಠಿರನ ಆದೇಶದಂತೆ ಒಬ್ಬ ಬ್ರಾಹ್ಮಣ ಮಾದ್ರ ದೇಶಕ್ಕೆ ಹೋಗಿ ಶಲ್ಯನ ಸಹಾಯವನ್ನು ಕೋರಿದ. ಶಲ್ಯ ತನ್ನ ತಂಗಿಯ ಮಕ್ಕಳ ಮೇಲಿನ ಮಮತೆಯಿಂದ ಆಮಂತ್ರಣವನ್ನು ಒಪ್ಪಿಕೊಂಡು ತನ್ನ ಒಂದು ಅಕ್ಷೌಹಿಣಿ ಸೈನ್ಯದೊಂದಿಗೆ ಉಪಪ್ಲವ್ಯಕ್ಕೆ ಹೊರಟ. ದಾರಿಯುದ್ದಕ್ಕೂ ಅವನ ಸೈನ್ಯದ ಅಗತ್ಯಗಳನ್ನು ಯಾರೋ ಜತನದಿಂದ ಪೂರೈಸುತ್ತಿದ್ದರು. ಅವರ ಆತಿಥ್ಯದಿಂದ ಸಂತೋಷನಾದ ಶಲ್ಯ ಅವರು ಯಾರೆಂದು ಕೇಳಿದ. ಆದರೆ ಅವರು ಉತ್ತರ ಹೇಳದೆ ಮಹಾರಾಜನೇ ತಮ್ಮನ್ನು ಕಾಣುವನೆಂದರು. ಶಲ್ಯ ಮಹಾರಾಜನೆಂದರೆ ಯುಧಿಷ್ಠಿರನೆಂದು ತಿಳಿದು ಪಾಂಡವರೇ ಈ ಅನುಕೂಲಗಳನ್ನು ಮಾಡಿಸಿರಬೇಕೆಂದು ಊಹಿಸಿ ಆತಿಥ್ಯವನ್ನು ಖುಷಿಯಿಂದ ಸ್ವೀಕರಿಸಿದ. ಕಡೆಗೆ ದುರ್ಯೋಧನ ಶಲ್ಯನನ್ನು ನೋಡಲು ಬಂದ. ಮಾವ ಶಲ್ಯ, ಕುಶಲವೇ? ಭಟರು ಆತಿಥ್ಯದಲ್ಲಿ ನಿಮಗೇನೂ ಕಡಿಮೆ ಮಾಡಿಲ್ಲವಷ್ಟೇ ಎಂದ. ಇಷ್ಟೆಲ್ಲ ಸತ್ಕಾರ ಮಾಡಿದ್ದು ದುರ್ಯೋಧನನೆಂದು ತಿಳಿದ ಶಲ್ಯ ಆವಕ್ಕಾದ. ತಾನು ಮೋಸ ಹೋದುದು ತಿಳಿಯಿತು. ದುರ್ಯೋಧನ, ನಾನು ಪಾಂಡವರ ಪಕ್ಷ ಸೇರಲು ಹೋಗುತ್ತಿದ್ದೆ. ನೀನು ಯಾರೆಂದು ನನಗೆ ತಿಳಿಸದೆ ನನ್ನನ್ನು ಸತ್ಕರಿಸಿದ್ದೀಯ. ನಿನ್ನ ಋಣವನ್ನು ಹೇಗೆ ತೀರಿಸಲಿ ಎಂದು ಕೇಳಿದ. ದುರ್ಯೋಧನ, ಮಾವ ಶಲ್ಯ, ನಾನು ನಿನಗೆ ಪಾಂಡವರಂತೆಯೇ ಅಲ್ಲವೇ? ನಿನ್ನ ಸೈನ್ಯದೊಂದಿಗೆ ನನ್ನನ್ನು ಸೇರಿ ನಾಯಕನಾಗಿ ಈ ಯುದ್ಧವನ್ನು ನಡೆಸಿಕೊಡು ಎಂದ. ಶಲ್ಯನಿಗೆ ಹೃದಯ ನಿಂತಂತಾಯಿತು, ಆದರೆ ಮಾತು ಕೊಟ್ಟಾಗಿತ್ತು. ದುರ್ಯೋಧನ ಅವನ ಮೌನವನ್ನು ಕಂಡು ಮತ್ತೆ ಹೇಳಿದ, ಯುದ್ಧವೇ ಆಗುವುದಿಲ್ಲ ಶಲ್ಯ ಮಾವ, ಇದು ಬರೀ ನಮ್ಮ ಸೈನ್ಯದ ಪ್ರದರ್ಶನ ಅಷ್ಟೇ ಎಂದ. ಶಲ್ಯನಿಗೆ ಸ್ವಲ್ಪ ನೆಮ್ಮದಿಯಾಯಿತು. ಮತ್ತೆ ಕೇಳಿದ, ಬರೀ ಸೈನ್ಯದ ಪ್ರದರ್ಶನ ಅಷ್ಟೇ ತಾನೇ? ಹಾಗಾದರೆ ಸರಿ, ನಿನ್ನೊಂದಿಗೆ ಇರುತ್ತೇನೆ ಎಂದು ಬಿಟ್ಟ. ಇತ್ತ ಯುಧಿಷ್ಠಿರ ಶಲ್ಯ ತನ್ನ ಸೈನ್ಯದೊಂದಿಗೆ ಬರುತ್ತಿದ್ದುದನ್ನು ತಿಳಿದು ಅವನನ್ನು ಭೇಟಿಯಾಗಲು ಬಂದ. ಶಲ್ಯ
ಅವನಿಗೆ ನಡೆದ ಸಂಗತಿಯನ್ನು ತಿಳಿಸಿ, ನಾನು ಮೋಸ ಹೋಗಿ ದುರ್ಯೋಧನನ ಜೊತೆ ಸೇರುವುದಾಗಿ ಮಾತು ಕೊಟ್ಟು ಬಿಟ್ಟೆ, ನನ್ನನ್ನು ಕ್ಷಮಿಸಿಬಿಡು ಯುಧಿಷ್ಠಿರ ಎಂದು ಪರಿತಪಿಸಿದ. ಯುಧಿಷ್ಠಿರ, ನೀವು ಕೌರವರ ಕಡೆಯಿದ್ದರೂ ನಿಮ್ಮ ಆಶೀರ್ವಾದ ಒಂದೇ ನಮಗೆ ಸಾಕು ಮಾವ ಎಂದು ವಂದಿಸಿ ಹಿಂತಿರುಗಿದ. ಮುಂದಿನ ಸಂಚಿಕೆಯಲ್ಲಿ ಶ್ರೀಕೃಷ್ಣ ಸಂಧಾನದ ಬಗ್ಗೆ ಅರಿಯೋಣ.